ಸಮಸ್ತ ಕನ್ನಡ ನಾಡಿನ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಇಷ್ಟಾರ್ಥವನ್ನು ಸಿದ್ಧಿಸಲಿ, ಆಯುಷ್ಯ ಆರೋಗ್ಯ ದೇಶ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಗೌರಿ ಗಣೇಶ ಸ್ವರ್ಣ ಗೌರಿ ವ್ರತ ಅಂತ ಇದು ಆಚರಣೆ ಮಾಡೋದು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಜನ ಹೇಳ್ತಾರೆ. ಗೌರಿ ಹಬ್ಬ ಅಲ್ಲ, ಅದು ವ್ರತ. 16 ವರ್ಷ ವ್ರತ ಹಿಡಿಬೇಕು. ಏನಾದರೂ ನಮಗೆ ಕೆಲಸ ಆಗಬೇಕು ಅಂದರೆ ವ್ರತ ಹಿಡಿತಾನೆ ಮನುಷ್ಯ. ಕೆಲಸ ಆದಮೇಲೆ ಹಬ್ಬ ಮಾಡ್ತಾನೆ. ವ್ರತಕ್ಕೂ ಹಬ್ಬಕ್ಕೂ ಇರೋ ವ್ಯತ್ಯಾಸ. ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಬರುತ್ತೆ ಇದು ಸ್ವರ್ಣಗೌರಿ ವ್ರತ. ಸ್ವರ್ಣ ಅಂದರೆ ಚಿನ್ನ ಅಂತ, ಚಿನ್ನದಲ್ಲಿ ಮಾಡಬೇಕು ಗೌರಿನ. ಇಲ್ಲ ಅಂದರೆ ಶಕ್ತ್ಯಾನುಸಾರ ಬೆಳ್ಳೀಲಿ ಅಥವಾ ಮಣ್ಣಲ್ಲಿ ಮಾಡೋದು ತುಂಬ ಶ್ರೇಷ್ಠ. ಯಾಕಂದರೆ ಶ್ರೇಷ್ಠ, ನಾವು ಭೂಮಿ ಮೇಲೆ ಇದ್ದೀವಿ, ಭೂಮಿಲಿ ಸಿಗೋದೇ ಮಣ್ಣಿಂದ ಮಾಡಿದ್ರೆ ಗೌರಮ್ಮನ ತುಂಬ ಶ್ರೇಷ್ಠ. ಆ ಗೌರಮ್ಮನ ಕರ್ಕೊಂಡು ಹೋಗೋದಕ್ಕೆ ಗಣಪ ಅವ್ರ ಮಗ ಬಂದು ಕರ್ಕೊಂಡು ಹೋಗ್ತಾನೆ. ಖುಷೀಲಿ ಬರ್ತಾನೆ ಅವನು. ಸಂತೋಷದಿಂದ ಬರೋದಕ್ಕೆ ಹಬ್ಬ ಮಾಡ್ತೀವಿ. ಗಣೇಶ ಹಬ್ಬ ಸ್ವರ್ಣ ಗೌರಿ ವ್ರತ. ಅದು ಸುಮಂಗ್ಲಿಯರು 16 ವರ್ಷ ವ್ರತ ಆಚರಣೆ ಮಾಡ್ತಾರೆ. ಅವ್ರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಮ್ಮ ದೇಶನೂ ನಮ್ಮ ರಾಜ್ಯನೂ ಸುಭಿಕ್ಷವಾಗಿರಲಿ, ಎಲ್ಲೂ ನೋವು ರೋಗ ರುಜಿನ ಇಲ್ಲದೇ ಇರಲಿ ಅಂತ ಎಲ್ಲರೂ ಒಕ್ಕೊರಲಿಂದ ಪ್ರಾರ್ಥನೆ ಮಾಡಿ ಈ ವ್ರತ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅಲ್ಲ, ನಗರ ಪ್ರದೇಶ ಅಂದರೆ ಇವಾಗ ನಗರ ಆಗಿದೆ, ಮುಂಚೆ ಎಲ್ಲ ಹಳ್ಳಿನೇ ಆಗಿತ್ತಲ್ಲ. ಯಾವ ನಗರಕ್ಕೆ ಹೋದರೂ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ. ನಮ್ಮ ಸಂಸ್ಕೃತಿ ಏನಿದೆ, ಭಾರತ ಸಂಸ್ಕೃತಿ, ಅದನ್ನು ಆಚರಣೆ ಮಾಡಬೇಕು. ಆಚರಣೆ ಅಂದರೆ ಅನುಷ್ಠಾನ. ಸುಮ್ಮನೆ ಯಾರೋ ಇದು ಮಾಡ್ತಾರೆ ವ್ರತ ಅಂತ ನಾವು ಮಾಡಬಾರ್ದು. ಒಂದೇ ಮನಸ್ಸಿಂದ ಭಕ್ತಿ ಭಾವದಿಂದ ಆಚರಣೆ ಮಾಡಬೇಕು. ಭಕ್ತಿ ಇದ್ದರೆ ಭಯ ಹೊರಟೋಗುತ್ತೆ. ಭಯ ಇರಬಾರ್ದು ಮನುಷ್ಯನಿಗೆ, ಭಕ್ತಿ ಇರಬೇಕು. ಭಕ್ತಿ ನೋಡೇ ದೇವ್ರು ನಮಗೆ ಒಲಿಯೋದು. ಭಯ ಇದ್ದರೆ ದೇವ್ರು ನಮ್ಮ ಹತ್ರ ಬರಲ್ಲ. ಅದಕ್ಕೆ ಸುಮಂಗ್ಲಿಯರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದ್ರೆ ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲ ಸುಭಿಕ್ಷವಾಗಿರುತ್ತೆ, ಮಳೆ ಬೆಳೆಯಾಗಿ. ಪರಿಸರ ಗಣೇಶ ಪ್ರತಿಯೊಬ್ಬರು ತಂದು ಪ್ರತಿಷ್ಠಾಪನೆ ಮಾಡಿ ವ್ರತ ಮಾಡಿ ಆಹ್ವಾನ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕು. ಯಾಕೆಂದರೆ ನಗರ ಪ್ರದೇಶ ಇವಾಗ ಬೆಂಗಳೂರು ತುಂಬ ಮುಂದುವರಿತಾ ಇದೆ. ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ನಾವು ಬಣ್ಣದ್ದು ಗಣಪತಿ ತಂದು ಸಂತೋಷಕ್ಕೆ ಏನೋ ಮಾಡ್ತೀವಿ ಅಂತ ಹೋಗಿ ಅದು ಪರಿಸರನ ಹಾಳು ಮಾಡುತ್ತೆ. ನಾವು ಮುಂದೆ ಪೀಳಿಗೆ ಅವ್ರ ಬಗ್ಗೆ, ಜನ್ರೇಷನ್ ಬಗ್ಗೆ ಯೋಚನೆ ಮಾಡಬೇಕು. ಅವ್ರಿಗೆ ಪರಿಸರ ಪ್ರೇಮಿ ಆಗಬೇಕು, ಪರಿಸರ ಬಗ್ಗೆ ಪ್ರಜ್ಞೆ ಇರಬೇಕು. ನಮಗೆ ನಾವು ಎಲ್ಲಿರ್ತೀವಿ, ನಾವು ಯಾವ ಜಾಗದಲ್ಲಿ ಇದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ, ನಮ್ಗೆ ಅರಿವು ಇರಬೇಕು. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಅದನ್ನೇ ಹೇಳಬೇಕು. ನಮ್ಮ ಅಕ್ಕಪಕ್ಕ ಜನಕ್ಕೂ ಅದನ್ನೇ ನಾವು ಹೇಳಬೇಕು. ಪರಿಸರ ಗಣಪತಿನೇ ತಂದು ಪೂಜೆ ಮಾಡಿ ನಿಮಗೆ ಶುಭವಾಗುತ್ತೆ ಅಂತ ಹಾರೈಸಬೇಕು. ಸ್ತ್ರೀಯರಿಗೆ ವಿಶೇಷವಾಗಿ ಇದು ಗೌರಿ ಹಬ್ಬ ಇರೋದು. ಎಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಅವ್ರದ್ದೆಲ್ಲ ಹೈನಿಕ ಎಲ್ಲ ಮುಗಿಸ್ಕೊಂಡು ಗೌರಿನ ಎಲ್ಲ ಪ್ರತಿಷ್ಠಾಪನೆ ಮಾಡ್ತಾರೆ. ಆದಷ್ಟು ಮಣ್ಣಿನ ತಂದರೆ ತುಂಬ ಶ್ರೇಷ್ಠ ಅಂತಾರೆ. ಮಣ್ಣಿನ ಗೌರಿ, ಕೆಲವ್ರ ಮನೇಲಿ ಅರ್ಶಿನದ ಗೌರಿನೂ ಮಾಡ್ತಾರೆ. ಆದರೆ ಎಲ್ಲರೂ ಏನು ಮಾಡಬೇಕಂತಂದರೆ ಗಣಪತಿನೂ ತಂದಾದಮೇಲೆ ಗಣಪತಿ ಕೂಡ ಮಣ್ಣದೇ ಇದ್ದರೆ ವಿಶೇಷ ಅಂತಾರೆ, ತುಂಬ ಶ್ರೇಷ್ಠ ಅಂತಾರೆ. ಪೂಜೆ ಮಾಡೋರಿಗೂ ಅಷ್ಟೇ ಇದು ಫಲ ತುಂಬ ಬರುತ್ತೆ ಅಂತ. ಈ ಕಲರ್ದೆಲ್ಲ ಅಂದರೆ ಆರ್ಟಿಫಿಷಿಯಲ್ ಹಾಕ್ಬಿಟ್ಟಿರ್ತಾರೆ ಬಣ್ಣ ಎಲ್ಲ. ಅದು ಬಣ್ಣದಕ್ಕಿಂತ ಅದು ಅಟ್ರಾಕ್ಟಾಗಿ ಕಾಣುತ್ತೆ ನಿಮಗೆ ಎಲ್ಲ, ಆದರೆ ಅದಕ್ಕಿಂತ ನಿಮಗೆ ಮಣ್ಣದು ತುಂಬ ಶ್ರೇಷ್ಠ. ಕೆಲವರು ಉತ್ತರ ಕರ್ನಾಟಕದಲ್ಲೆಲ್ಲ ಮಣ್ಣಿಂದನೇ ಎಲ್ಲ ಮಾಡ್ತಾ ಅವರವರೇ ಮನೆಯವರು ಜೇಡಿ ಮಣ್ಣು ಇವಾಗೇನೋ ಆನ್ಲೈನಲ್ಲಿ ತರಿಸ್ಬಿಡ್ತಾರೆ. ಜೇಡಿ ಮಣ್ಣು ತರಿಸಿ ಅವರೇ ಮನೇಲಿ ಮಾಡ್ತಾರೆ. ಎಲ್ಲರ ಮನೇಲೂ ನಮ್ಮ ಫ್ರೆಂಡ್ಸ್ ಮನೇಲೆಲ್ಲ ನಾವು ನೋಡಿದ್ದೀವಿ. ಅದು ತುಂಬ ಶ್ರೇಷ್ಠ. ಆದರೂ ಪಲ್ಯೂಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇವಾಗೆಲ್ಲ ತುಂಬ ಪಲ್ಯೂಷನ್ ಅಂತ ಇದಾರಲ್ಲ, ಅದಕ್ಕೆ ಪರಿಸರನ ನಾವು ಕಾಪಾಡಬೇಕು. ಮಕ್ಳಿಗೋಸ್ಕರ ಮುಂದಿನ ಬರೋ ಜನ್ರೇಷನ್ ಮಕ್ಕಳಿಗೆ ಎಲ್ಲ ನಮ್ಮದು ಹಬ್ಬದ್ದು ಎಲ್ಲ ತಿಳಿಸ್ಕೊಡ್ಬೇಕು. ಅವ್ರಿಗೆ ಈ ಅಡುಗೆನೇ ಮಾಡಬೇಕು ಈ ಹಬ್ಬಕ್ಕೆ ಅಂತೆಲ್ಲ ತಿಳಿಸ್ಕೊಟ್ರೆ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ನೀವೇನು ಮನೇಲಿ ಮಾಡಿಲ್ಲ ಅಂದರೆ ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲ ದೊಡ್ಡವರು ಹಿರಿಯರು ಮನೇಲಿ ಇರ್ತಾರಲ್ಲ, ಅವರೆಲ್ಲ ತಿಳಿಸ್ಕೊಡ್ಬೇಕು ನಮ್ಮದು ಇದು ಪದ್ಧತಿ ಇದೆ ಅಂತ ಅಂದ್ಬಿಟ್ಟು. ಅದೇ ಥರ ಮಕ್ಕಳು ಕೂಡ ಮಾಡ್ಕೊಂಡು ಹೋಗ್ತಾರೆ. ಇದು ಬಿಡಬಾರ್ದು. ನಮ್ಮದು ಸನಾತನ ಧರ್ಮದಲ್ಲಿ ಬಂದಿರೋದು ನಾವು ಮಾಡಬೇಕು. ಈಗ ಬೇರೆ ಧರ್ಮದವರೆಲ್ಲ ಅವ್ರದ್ದೆಲ್ಲ ಹೆಂಗೆ ಮಾಡ್ತಾರೆ, ಅಚ್ಚುಕಟ್ಟಾಗಿ
ನಾವು ಹಿಂದೂ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮ ಅಂತಲೇ ಹೇಳಬಾರ್ದು, ಸನಾತನ ಧರ್ಮ ಅಂದರೆ ಅದು ಶ್ರೇಷ್ಠ ಆಗುತ್ತೆ ಎಲ್ಲರಿಗೂ. ಎಲ್ಲರೂ ಪೂಜೆ ಮಾಡಿ ಚೆನ್ನಾಗಿ ಮಕ್ಕಳಿಂದ ಹಿಡಿದು ಅವ್ರನ್ನೂ ಕೂರಿಸ್ಕೊಳ್ಳಿ, ಪೂಜೆ ಮಾಡುವಾಗ ಹೀಗೀಗೆ ಮಾಡಬೇಕಂತ ಅವ್ರಿಗೂ ಗೊತ್ತಾಗುತ್ತೆ. ಎಲ್ಲ ಮಾಡಿದ್ಮೇಲೆ ಕತೆ ಕೇಳಲಿ, ಗಣಪತಿದಂತೂ ಕತೆ ಮಕ್ಕಳು ಕೇಳಲೇಬೇಕು. ಕೇಳಾದ್ಮೇಲೆ ವಿಸರ್ಜನೆ ಮಾಡ್ತಿರಲ್ಲ, ಆವಾಗ ನೀವು ಮನೆಯಲ್ಲೇ ಒಂದು ಬಕೆಟಲ್ಲಿ ಮಡಿ ನೀರು ಇಟ್ಟೋ, ಬಾವಿ ಇದ್ದರೆ ಬಾವಿಲ್ಲೋ ಹಾಗೆ ಬಿಟ್ಟರೆ ತುಂಬ ಒಳ್ಳೆಯದು. ಬಾವಿ ಇದ್ರಂತೂ ಆ ನೀರೇ ತೊಗೊಂಡು ದೇವ್ರಿಗೆ ಅಭಿಷೇಕ ಮಾಡೋದು ತುಂಬ ಒಳ್ಳೆಯದು. ಇನ್ನು ಪೂಜೆಗೆ ಎಲ್ಲದಕ್ಕೂ ತಗೋಬೋದು. ನಾವು ಮಣ್ಣಿಂದ ತರೋದು, ನಾವು ಗಣಪತಿದು ಎಷ್ಟು ವರ್ಷದಿಂದ ಮಣ್ಣಿನಿಂದನೇ ತರ್ತೀವಿ. ಮತ್ತು ಗಣಪತಿಗೆ ಬೇಕಾದ್ದು ಇದೆಲ್ಲ ಖಾದ್ಯಗಳೆಲ್ಲ ಮಾಡೋದು ನಾವು, ಏನೇನು ಭೋಜನ ಪದಾರ್ಥಗಳು ಅದೆಲ್ಲ ಮಾಡ್ತೀವಿ ನಾವು. ನೈವೇದ್ಯ ಮಾಡೋದು ಎಲ್ಲ ಮಾಡಿ ವಿಸರ್ಜನೆ ಮನೆಯಲ್ಲೇ ಮಾಡ್ತೀವಿ. ಯಾಕಂದರೆ ಈ ಸಿಟಿಲೆಲ್ಲ ನಮ್ಗೆ ಬಾವಿ ಎಲ್ಲ ಎಲ್ಲಿ ಸಿಗೋದಿಲ್ಲ ಅಲ್ವಾ. ಹಾಗೆ ಮನೆಯಲ್ಲೇ ಮಡಿ ನೀರಲ್ಲಿ ಇಟ್ಬಿಟ್ಟು ಸಾಯಂಕಾಲ ಅದಕ್ಕೂ ಪೂಜೆ ಮಾಡಿ ನೀರಿಗೆ ಆಮೇಲೆ ಗಣಪತಿನ ವಿಸರ್ಜನೆ ಮಾಡ್ತೀವಿ ನಾವು. ನನ್ನ ಹೆಸರು ಮೀನಾ ಅಶೋಕ್ ಕುಮಾರ್ ಅಂತ, ಕೋಲಾಹಲ್ ಮೀನಾ ಅಶೋಕ್ ಕುಮಾರ್ ಅಂತ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.